ಚೆನ್ನಾಗಿ ಪರ್ಚೇಸ್ ಮಾಡಿದೀರಾ? ಮಾಡ್ತಾ ಇದೀವಿ. ಹೌದಾ, ಹೇಗ ಅನಿಸ್ತಿದೆ ನಿಮ್ ಮಾರ್ಕೆಟ್ ಡೇ ಮಕ್ಕಳದ್ದು? ತುಂಬಾ ಚೆನ್ನಾಗಿದೆ. ವ್ಯಾಪಾರ ಜೋರಾಗಿದ್ಯಾ? ಎಸ್ ಮ್ಯಾಮ್, ಚೆನ್ನಾಗಿದೆ. ಹೌದಾ, ಏನ್ ಖುಷಿ ಆಗ್ತಿದ್ಯಾ ನಿಮ್ಗೆ ವ್ಯಾಪಾರ ಮಾಡೋದ್ರಿಂದ? ಎಷ್ಟು ಅಮೌಂಟ್ ಆಲ್ರೆಡಿ ಮ್ಯಾಮ್, ನಮ್ ಬಾಳೆ 180 ರೂಪಾಯಿ ಆಗಿದೆ. ವೆರಿ ಗುಡ್. ಸೊ ಖುಷಿ ಆಗ್ತಿದೆ ನಿಮ್ಗೆ ವ್ಯಾಪಾರ ಚೆನ್ನಾಗಿದ್ಯಾ? ಎಸ್ ಮ್ಯಾಮ್. ಮತ್ತೆ ಪಾರ್ಟಿಸಿಪೇಟ್ ಮಾಡ್ತೀರಾ? ಎಸ್ ಮ್ಯಾಮ್. ಚಿಲ್ಡ್ರನ್ಸ್ ಮಾರ್ಕೆಟ್ ಡೇ ಆರ್ಗನೈಸ್ ಮಾಡಿದೀವಲ್ಲ, ಸೊ ವಿಸಿಟ್ ಮಾಡಿದಿರಿ, ನಿಮ್ಗೆ ಹೇಗ್ ಅನ್ಸಿದೆ? ಸೊ ನೀವು ಕೂಡ ಬೈ ಮಾಡಿದ್ರಾ ಏನಾದ್ರು? ಹೌದು, ಎಲ್ಲ ತರಕಾರಿಗಳನ್ನ ತಗೊಂಡಿದೀವಿ, ಇನ್ನು ತಗೋಬೇಕು. ಬಟ್ ಸಣ್ಣ ಮಕ್ಕಳಲ್ಲಿ ಒಂದು ವ್ಯವಹಾರಿಕ ಜ್ಞಾನ ಅಂದ್ರೆ ಏನು, ಹೊರ ಜಗತ್ತಿಗೆ ಮಕ್ಕಳಲ್ಲಿ ಈಗ್ಲಿಂದನೇ ಏನು ವ್ಯಾಪಾರ ಮಾಡುವಂತದ್ದು, ಅವರಲ್ಲಿ ಏನೇನು ಕೌಶಲ್ಯಗಳಿದೆಯೋ ಗೊತ್ತಿಲ್ಲ, ಮುಂದೆ ಅವರು ಡಾಕ್ಟರ್ಸು ಇಂಜಿನಿಯರ್ಸು ಏನೇ ಆಗ್ಬೋದು, ಅದು ವ್ಯವಹಾರಿಕ ಜ್ಞಾನವನ್ನ ಬೆಳೆಸೋದಕ್ಕೆ ನೀವುಗಳು ಒಂದು ಮಾಡ್ತಕ್ಕಂಥ ಇದೊಂದು ಏನು ಮಾರ್ಕೆಟ್ ಡೇ ಏನಿದೆ ನಿಮ್ಮ ರಚನಾ ಸ್ಕೂಲಲ್ಲಿ ತುಂಬಾ ಚೆನ್ನಾಗಿದೆ, ತುಂಬಾ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ನೋಡ್ಲಿಕ್ಕೆ. ಮತ್ತೆ ಮಕ್ಕಳಲ್ಲಿ ಆ ಉತ್ಸಾಹ ಎದ್ದು ಕಾಣ್ತಾ ಇದೆ. ವ್ಯಾಪಾರ ಮಾಡೋಂಥ ಶೈಲಿ ಇರ್ಬೋದು, ಅವರು ಫುಡ್ಸ್ ತಯಾರು ಮಾಡ್ಕೊಂಡ್ ಬಂದಿರೋಂಥದ್ದು, ತರಕಾರಿಗಳನ್ನು ಮಾರೋಂಥದ್ದು ಎಲ್ಲ ತುಂಬಾ ಚೆನ್ನಾಗಿದೆ ಮೇಡಮ್. ಇದೇ ರೀತಿ ಮಕ್ಕಳಿಗೆ ಪ್ರೋತ್ಸಾಹ ಕೊಟ್ಟು ಅವರಲ್ಲಿ ವ್ಯವಹಾರಿಕ ಜ್ಞಾನವನ್ನ ನೀವು ಚೆನ್ನಾಗಿ ಬೆಳೆಸಿ ಅಂತೇಳಿ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ. ಬಟ್ ವೆರಿ ಗುಡ್ ಫಂಕ್ಷನ್, ಮಾರ್ವಲ್ಸ್, ಫ್ಯಾಂಟಾಸ್ಟಿಕ್, ತುಂಬಾ ಚೆನ್ನಾಗಿದೆ. ನಿಮ್ಗೆಲ್ಲರೂ ಬಹಳ ಧನ್ಯವಾದಗಳು. ಗೋಟಿ ಮಸಾಲನ ಹಾಕೊಂಡಿದ್ಯಾ? ಗೋಟಿ ಮಸಾಲ ವ್ಯಾಪಾರ ಹೇಗ್ ನಡೀತಾ ಇದೆ? ಖುಷಿ ಕೊಡ್ತಾ ಇದೆ ನಿಮಗೆ ಸಂತೆ? ನಮ್ ಸ್ಕೂಲ್ ಮಾರ್ಕೆಟ್ ಡೇ ನಿಮಗೆ ಚೆನ್ನಾಗಿ ನಡೀತಿದೆ. ಚಿಕ್ಕ ಮಕ್ಳು ಚೆನ್ನಾಗಿ ವ್ಯಾಪಾರ ಮಾಡ್ತಿದಾರಲ್ಲ, ಖುಷಿ ಆಯ್ತು. ತಾರತಮ್ಯ ಇಲ್ಲ ತಾರಕ್ಕ ಬಿಂದಿಗೆ, ಪೌಸೇರು ಚಟ್ಟಾಕು ಚಟ್ಟಾಕು, ಪಾತ್ರದಂಗೆ ಪೋಷಾಕು ಪೋಷಾಕು, ಲೋಕನೆ ಮಗುವಂತಾಗೋ ಸೊಗಸು ಇಲ್ಲುಂಟು, ಎಲ್ಲಾನು ಒಂದೇ ಅನ್ನೋ ಮನಸ್ಸೇ ಹೂದಂಟು, ಹೂದಂಟು ಹೂಗಳ ಗಂಟು, ನೂರಾರು ಬಣ್ಣಗಳು ಒಂದು ಗೂಡ. ಹೇಗಾಯ್ತು ವ್ಯಾಪಾರ? ವ್ಯಾಪಾರ ತುಂಬಾ ಚೆನ್ನಾಗ್ ಆಯ್ತೈತಿ. ಚಾಕ್ಲೇಟ್ಸ್ ಅಲ್ವಾ ತಗೋತಾ ಇದಾರೆ ಎಲ್ಲ ಮಕ್ಕಳು ಪಾರ್ಟಿಸಿಪೇಟ್ ಮಾಡಿರೋದು ಮಾಡ್ತಾ ಇದಾರೆ, ತುಂಬಾ ಚೆನ್ನಾಗ್ ಮಾಡ್ತಾ ಇದಾರೆ. ನಿಮ್ಮ ಬೇರೆಯವ್ರಿಗೆ ಏನಾದ್ರು ಹೇಳೋದಾದ್ರೆ ಹೇಗೆ? ಎಲ್ಲ ಚೆನ್ನಾಗ್ ಮಾಡ್ತಿದಾರೆ. ಕೂಡಲಿ ನಾವೆಲ್ಲ ಹಾಡ್ಬೇಕಪ್ಪ ಒಂದೇ ಗೂಡ. ಹೇಗನ್ನಿಸ್ತದೆ ಪಾರ್ಟಿಸಿಪೇಟ್ ಮಾಡಿದ್ದು? ಮ್ಯಾಮ್, ನಾವು ತುಂಬಾ ಕಲಿಬಹುದು ವ್ಯವಹಾರ ಹೆಂಗ್ ಮಾಡ್ಬೋದು ಅಂತ, ಮತ್ತೆ ದುಡ್ಡಿನ ವ್ಯವಹಾರ ಎಲ್ಲ ಹೆಂಗ್ ಮಾಡ್ಬೋದು ಅಂತ ನಾವು ಕಲಿಬಹುದು. ನಾವೆಲ್ಲ ಹಾಡ್ಬೇಕಪ್ಪ ಒಂದೇ ಗೂಡಲಿ, ಸಣ್ಣ ಸಣ್ಣ ಹಚ್ಚೆ ಕಣ್ಣು ಎಲ್ರಿಗೂ. ಸೊ ಇವತ್ತಿನ ಮಾರ್ಕೆಟ್ ಡೇ ನಿಮ್ಗೆ ಹೇಗ್ ಅನ್ನಿಸ್ತಿದೆ? ನಿಮ್ ಮಕ್ಳು ಪಾರ್ಟಿಸಿಪೇಟ್ ಮಾಡಿದಾರಾ? ಹೌದಾ, ನಿಮ್ಗೆ ಹೇಗ್ ಅನ್ಸಿದೆ ಸರಿ ಮಾರ್ಕೆಟ್ ಡೇ ನಾವು ಆರ್ಗನೈಸ್ ಮಾಡಿರೋಂಥದ್ದು? ಇದು ಮಾಡೋದ್ರಿಂದ ಮುಂದಕ್ಕೆ ಫ್ಯೂಚರ್ಲಿ ಮಕ್ಕಳಿಗೆ ಇದು ಒಂದು ಪಾಠ ಮಾಡ್ದಂಗೆ ನೀವು ಇದ್ರ ಬಗ್ಗೆ. ಯಾಕೆಂದ್ರೆ ಮಕ್ಕಳ ವ್ಯವಹಾರದ ಬಗ್ಗೆ ಒಂದು ಜ್ಞಾನ ಬರುತ್ತೆ. ಅದರಿಂದ ಆಮೇಲೆ ಯಾವ ತರ ಮಾರ್ಬೇಕು ಅನ್ನೋ ಸ್ವಲ್ಪ ಈಗಲಿಂದ ಮೈಂಡ್ ಬಂದ್ರೆ ಮುಂದಕ್ಕೆ ಮಕ್ಕಳಿಗೆ ಹೆಲ್ಪ್ ಆಯ್ತದೆ. ಬಟ್ ನೀವು ಮಾಡೋದ್ರಿಂದ ಶಿಕ್ಷಣ ಬಗ್ಗೆ ಇದು ಪರವಾಗಿಲ್ಲ, ಎಲ್ಲ ಒಳ್ಳೇದೇನೆ, ಚೆನ್ನಾಗೈತೆ, ಮಾಡ್ಬೋದು. ಓಕೆ, ನಿಮ್ಮೆಲ್ರಿಗೂ ಹೇಗ್ ಅನ್ಸಿದೆ ಈ ಮಾರ್ಕೆಟ್ ಡೇ? ಖುಷಿ ಆಯ್ತಿದೆ, ಸಂತೋಷ. ಥ್ಯಾಂಕ್ ಯು ಸರ್. ನೂರಾರು ಬಣ್ಣಗಳು ಒಂದು ಗೂಡಲಿ, ನೂರಾರು ನೂರು ನೂರು ಆರು, ಪರ್ಚೇಸ್ ಮಾಡಿದಿರಿ, ಹೇಗ್ ಅನ್ಸಿದೆ ಮಕ್ಕಳ ಸಂತೆ ನಿಮಗೆ? ತುಂಬಾ ಖುಷಿ ಅನ್ಸುತ್ತೆ ಮೇಡಮ್ ಇಲ್ಲಿ ಬಂದು ನೋಡಿದಕ್ಕೆ. ಮಕ್ಕಳು ಎಲ್ಲ ಸಣ್ಣ ಮಕ್ಕಳೆಲ್ಲ ಮಾರಾಟ ಮಾಡ್ತಾ ಇರೋದು ಎಲ್ಲ ಈಗಲೇ ಮಕ್ಕಳುಗಳಿಗೆ ಒಂದು ವ್ಯವಹಾರಿಕ ಜ್ಞಾನವನ್ನು ಕಲಿಸ್ತಾ ಇರೋದು ನಮಗೆ ತುಂಬಾ ಖುಷಿ ಅನಿಸ್ತು. ಮಕ್ಕಳಿಗೆ ಇವಕ್ಕೆ ಮಕ್ಕಳಿಗೆ ಸ್ಪೆಷಲ್ ಆಗಿ ಒಂದು ಎಂಟರ್ಟೈನ್ಮೆಂಟ್ ಕೊಟ್ಟಾಗಿರ್ತದೆ. ಇದು ಮುಂದೆ ಅವಕ್ಕೊಂದು
ಒಂದು ಮುಂದೆ ಮಕ್ಕಳು ಏನಾರು ಒಂದು ತರಕಾರಿ ತಂದು ಮಾಡಿ ಅಂತ ಕಳ್ಸಿದ್ರೆ ಅವಕ್ಕೆ ಹೆಂಗೆ ನೋಡಿ ಒಳ್ಳೆ ತರಕಾರಿ ಅದು ಯಾವ್ದು ತರಬೇಕು ಅನ್ನೋದು ಅವಕ್ಕೆ ಸ್ವಲ್ಪ ಮಕ್ಕಳಿಗೆ ಈಗಲೇ ಒಂದು ನಾಲೆಡ್ಜ್ ಬಂದಂಗೆ ಆಗುತ್ತೆ. ತುಂಬಾ ಚೆನ್ನಾಗಿದೆ. ಕಷ್ಟನೋ ಸುಖನೋ ಒಬ್ಬರನ್ನು ಕೇಳದೆ ನೇಗಿಲನ್ನು ಹೊತ್ತ ದೊರೆಯೇ, ಧನಿಕನು ಶ್ರೀಮಂತನು ಎಲ್ಲ ಒಂದೇ ನಿನಗೆ, ನಿನ್ನ ಸಮ ಯಾರೋ ಪ್ರಭುವೇ. ಕಾಯಕವೇ ಕೈಲಾಸ ನಿನಗೆ, ಉಳುವ ಯೋಗಿಯು ನೀ. ಕೇಳಿಕೊಳ್ಳುವೆ ಅದೇ ಮರಿಗೆ, ನಿಂಗೆ ಹೊಟ್ಟೆ ತುಂಬ ಊಟ ಕೊಟ್ಟು ಚೆನ್ನಾಗಿಡಲಿ. ರೈತ ಕಲಿಯುಗ ಕಾಮಧೇನು, ರೈತ ನಿಂಗೆ ವಂದನೆ. ನಮಸ್ಕಾರ ನಮಸ್ತೆ. ಇವಾಗ ನಿಮ್ ಮಗುನ ಪಾರ್ಟಿಸಿಪೇಟ್ ಮಾಡಿಸಿದ್ರಲ್ವಾ ಮಾರ್ಕೆಟ್ ಡೇಲಿ, ನಿಮ್ಗೆ ಹೇಗ್ ಅನಿಸ್ತಿದೆ? ನಮ್ಗೆ ತುಂಬಾ ಖುಷಿ ಆಗ್ತಿದೆ ಮೇಡಮ್, ಯಾಕೆಂದ್ರೆ ಮಕ್ಳುಗಳು ಈಗಿನಿಂದನೇ ಅವ್ರಿಗೆ ಇದು ಲೆಕ್ಕಾಚಾರದ ಜ್ಞಾನ ಗೊತ್ತಾಗುತ್ತಲ್ಲ, ಹಂಗಾಗಿ ತುಂಬಾ ಖುಷಿ ಆಯ್ತು. ನೀವು ಬೇರೆಯವ್ರಿಗೆ ಈಗ ಕೆಲವೊಂದ್ ಪೇರೆಂಟ್ಸ್ ಗಳು ಪಾರ್ಟಿಸಿಪೇಟ್ ಮಾಡ್ಸಿರೋದಿಲ್ಲ, ಸೊ ಇವಾಗ ನಿಮ್ಗೆ ಹೇಗ್ ಅನ್ಸಿದೆ? ಅವ್ರಿಗೆಲ್ಲ ಏನ್ ಸಂದೇಶ ಕೊಡ್ತೀರಾ? ಅಲ್ಲ, ಮಕ್ಳುಗಳು ಏನ್ ಮಾಡ್ತಾರೆ ಹೆಂಗ್ ಮಾಡ್ತಾರೆ ಅಂತ ಬಂದು ನೋಡಿದ್ರೆ ಅವ್ರಿಗೆ ಗೊತ್ತಾಗುತ್ತೆ. ಅದು ಅವ್ರು ಬರ್ಬೇಕು, ಆಕ್ಚುಲಿ ಬಂದು ಅವ್ರು ಯಾವ ತರ ಮಾಡ್ತಾರೆ, ಏನು ಮಕ್ಳು ಬುದ್ಧಿ ಹೆಂಗಿದೆ ಅಂತ ತಿಳ್ಕೋಕೆ ಪ್ರತಿಯೊಬ್ರು ಅಪ್ಪ ಅಮ್ಮ ಬಂದು ಇದಕ್ಕೆ ಭಾಗವಹಿಸ್ಬೇಕು ಅಂತ ನಾನು ಇಷ್ಟಪಡ್ತೀನಿ ಮೇಡಮ್. ಇನ್ನು ಹೋಗಿಲ್ಲ, ಕೂಗ್ಬೇಕು, ನೀವು ಕೂಗಿಸ್ಬೇಕು. ಹೌದಾ? ಎಷ್ಟು ಒಂದ್ ಗುಡ್ಡೆ? ಎಷ್ಟು? 10 ರೂಪಾಯಿ ಒಂದ್ ಗುಡ್ಡೆ. ಸರಿ, ಹಾಗಿದ್ರೆ ಕೊಡಿ, ನಾನೇ ಲಾಭ ಆಗ್ಲಿ, ಎಲ್ಲ ಬೇಗ ಖಾಲಿ ಆಗ್ಲಿ.